ಅಚ್ಚರಿಯ ಮುಖಕ್ಕೆ ಮಣೆ ಹಾಕ್ತಾರಾ ರಾಹುಲ್ ಗಾಂಧಿ? ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ತಜ್ಞರಿಗೆ ಅವಕಾಶ ಸಿಗುತ್ತೆಂಬ ಚರ್ಚೆ ಈಗ ಜೋರಾಗಿದೆ. ಎಸ್ಎಂ ಕೃಷ್ಣ ಸಂಪುಟದಲ್ಲಿ ಬಿಕೆ ಚಂದ್ರಶೇಖರ್ಗೆ ಮಣೆ ಹಾಕಿದ್ರು. ಐಎಂ ಬೆಂಗಳೂರಿನಲ್ಲಿ ಪ್ರೊಫೆಸರ್ ಆಗಿದ್ದ ಚಂದ್ರಶೇಖರ್ ಐಟಿ ಮಿನಿಸ್ಟರ್ ಮಾಡಿ ಬೆಂಗಳೂರಿಗೆ ಭದ್ರ ಬುನಾದಿನ ಹಾಕಿದ್ರು. ಇದೇ ರೀತಿಯ ತಂತ್ರಗಾರಿಕೆಗೆ ಮತ್ತೆ ಪ್ರಯೋಗ ಮಾಡೋದಕ್ಕೆ ರಾಹುಲ್ ನಿರ್ಧಾರವನ್ನ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ. ವಿಷಯ ತಜ್ಞರಿಗೆ ಅಧಿಕಾರವನ್ನು ಕೊಟ್ಟು ಸುಧಾರಣೆ ತರೋದಕ್ಕೆ ಪ್ರಯತ್ನ. ನಾಳಿನ ಸಭೆಯಲ್ಲಿ ಅಚ್ಚರಿ ಮುಖಗಳಿಗೆ ಮಣೆ ಹಾಕೋ ಸಾಧ್ಯತೆ ಕೂಡ ಇದೆ. ಸಾಂಪ್ರದಾಯಿಕ ಹೆಸರನ್ನ ಬಿಟ್ಟು ತಜ್ಞರಿಗೆ ಅಧಿಕಾರ ಎಂಬ ಚರ್ಚೆ ಈಗ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ರಾಹುಲ್ ಗಾಂಧಿ ಅವರ ನಡೆ ಏನು ಅನ್ನುವಂತ ವಿಚಾರ, ಈ ಬಗ್ಗೆ ಸರ್ವೆ ನಡೆಸಿ ಹಲವು ಪ್ರೊಫೈಲ್ ಅನ್ನ ತರಿಸಿಕೊಂಡಿದ್ದಾರೆ ರಾಹುಲ್ ಗಾಂಧಿ. ರಾಜಕೀಯ ಒತ್ತಡದ ನಡುವೆ ರಿಸ್ಕ್ ನಿರ್ಧಾರವನ್ನು ತೆಗೆದುಕೊಳ್ತಾರಾ? ಅಚ್ಚರಿ ಮುಖಕ್ಕೆ ಮಣೆ ಹಾಕ್ತಾರಾ ಹಾಗಾದ್ರೆ ರಾಹುಲ್ ಗಾಂಧಿ? ಮುಂಬರುವಂತ ಚುನಾವಣಾ ದೃಷ್ಟಿಯಿಂದ ಈಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಆಡಳಿತಾದಿಲ್ಲಿ ಹೇಗಿರಬೇಕು, ಆಡಳಿತ ಹೇಗೆ ನಡಿಬೇಕು, ಅದಕ್ಕೆ ಸಂಪುಟದಲ್ಲಿ ಯಾರ್ಯಾರು ಇದ್ರೆ ಸೂಕ್ತ ಆಗುತ್ತೆ, ಹಿರಿಯರಿಗೆ ಅವಕಾಶ ಕೊಡಬೇಕಾ ಅನ್ನುವಂಥ ಲೆಕ್ಕಾಚಾರ. ಇನ್ನು ಲೈವ್ನಲ್ಲಿ ಆನಂದ್ ಇದ್ದಾರೆ, ಮತ್ತೆ ಮಾತನಾಡಿಸೋಣ. ಆನಂದ್, ನೋಡ್ತಾ ಇದ್ದೀವಿ ಈಗ ಇನ್ನು ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಹೊಸಬರಿಗೆ ಮುಖ ಹಾಕಬೇಕು, ಅಚ್ಚರಿಯ ಮುಖಗಳಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ. ಈ ರೀತಿಯ ಪ್ರಯತ್ನ ಏನಾದರೂ ಕೂಡ ರಾಹುಲ್ ಗಾಂಧಿ ಮಾಡಿದ್ದಾರಾ? ಹಾಗಾದ್ರೆ ಮಾಡಿದಾದ್ರೂ ಯಾವ ಕಾರಣಕ್ಕೆ ಅನ್ನುವಂಥ ಪ್ರಶ್ನೆ ಅಪ್ಡೇಟ್ಸ್ ಕೊಡೋದಾದ್ರೆ ಖಂಡಿತವಾಗ್ಲೂ ಶಿವಕುಮಾರ್, ಪ್ರಮುಖವಾಗಿ ಡಿ ಕೆ ಸಂಪುಟದಲ್ಲಿ ಹೊಸ ಪ್ರಯೋಗಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹಿಂದೆ ಎಸ್ ಎಂ ಕೃಷ್ಣ ಅವಧಿಯಲ್ಲಿ ಬಿ ಕೆ ಚಂದ್ರಶೇಖರ್ ಅವ್ರಿಗೆ ಐಟಿ ಒಂದು ಇಲಾಖೆಯನ್ನ ಜವಾಬ್ದಾರಿಯನ್ನ ಕೊಡಲಾಗಿತ್ತು. ಆ ಮೂಲಕ ಬೆಂಗಳೂರಿನಲ್ಲಿ ಒಂದು ಭದ್ರ ಬುನಾದಿ ಆಗ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ರು. ಅದೇ ಮಾದರಿಯಲ್ಲಿ ಈಗ ಡಿ ಕೆ ಸಂಪುಟದಲ್ಲೂ ಕೂಡ ಕೆಲವು ತಜ್ಞರಿಗೆ ಅವಕಾಶವನ್ನ ಮಾಡಿಕೊಡ್ತಕ್ಕಂಥ ಚರ್ಚೆಗಳು ಕೂಡ ಈಗ ಹೈಕಮಾಂಡ್ ಅಂಗಳದಲ್ಲಿ ನಡೀತಿದೆ ಅನ್ನೊಂದು ಮಾಹಿತಿಗಳು ಕೇಳ್ಪಟ್ಟಿರ್ತಕ್ಕಂಥದ್ದು. ಹಾಗೆ ನೋಡೋದಾದ್ರೆ ಐಟಿ ತಜ್ಞರಾಗಿರ್ಬೋದು ಅಥವಾ ಪ್ರೊಫೆಸರ್ಗಳಾಗಿರ್ಬೋದು ಅಥವಾ ವೈದ್ಯಕೀಯದಲ್ಲಿ ಬಹಳಷ್ಟು ಒಂದು ಸಾಧನೆ ಮಾಡಿದಂಥ ಒಂದು ಶಾಸಕರು ಕೂಡ ಈಗ ಆಯ್ಕೆಯಾಗಿ ಬಂದಿದ್ದಾರೆ. ಅಂಥವ್ರಿಗೆ ಡಿ ಕೆ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಆಡಳಿತದಲ್ಲಿ ಒಂದಷ್ಟು ಸುಧಾರಣೆಯನ್ನು ತರ್ತಕ್ಕಂಥ ಒಂದು ಇಂಗಿತವನ್ನು ಕೂಡ ಹೈಕಮಾಂಡ್ ನಾಯಕರು ಇಟ್ಕೊಂಡಿದ್ದಾರೆ ಅನ್ನೊಂದು ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಪ್ರಮುಖವಾಗಿ ಗ್ಯಾರಂಟಿಗಳನ್ನ ಕೊಟ್ಟ ಮೇಲೆ ರಾಜ್ಯದ ಒಂದು ಆದಾಯದ ಪರಿಸ್ಥಿತಿ ಹಳಿ ತಪ್ಪಿದೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ಕೆಲವರಿಗೆ ಉತ್ತಮವಾದಂಥ ಒಂದು ಆರ್ಥಿಕ ತಜ್ಞರನ್ನ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸೇರಿಸ್ಕೊಳ್ತಕ್ಕಂಥ ಒಂದು ಕೆಲಸವೂ ಕೂಡ ಆಗ್ಬೋದು, ಅಥವಾ ಆರ್ಥಿಕ ತಜ್ಞರನ್ನ ಡಿ ಕೆ ಶಿವಕುಮಾರ್ ಅವರ ಒಂದು ಸಲಹೆಗಾರರನ್ನಾಗಿ ನೇಮಕ ಮಾಡ್ಕೊಳ್ತಕ್ಕಂಥ ಒಂದು ಚರ್ಚೆಗಳು ಕೂಡ ನಡೀಬಹುದು. ಒಟ್ಟಿನಲ್ಲಿ ಇಂಥದ್ದೊಂದು ಮಹತ್ವದ ಚರ್ಚೆ ಹೈಕಮಾಂಡ್ ಅಂಗಳದಲ್ಲಿ ನಡೀತಾ ಇರತಕ್ಕಂಥದ್ದು ಕೇಳ್ಪಡ್ತಾ ಇದೆ. ಸದ್ಯ ಈ ರೀತಿಯ ಒಂದು ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಅನ್ನೋ ಒಂದು ಕಾದು ನೋಡ್ಬೇಕಾಗುತ್ತೆ. ಹಾಗೇನಾದರೂ ಆಗಿದ್ದೇ ಆದ್ರೆ ಖಂಡಿತವಾಗ್ಲೂ ಆಡಳಿತದಲ್ಲಿ ಒಂದಷ್ಟು ಸುಧಾರಣೆಗಳನ್ನು ಕೂಡ ತರಬಹುದು. ಇಂಥ ಒಂದು ಹೊಸ ಪ್ರಯೋಗಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಶಿವಕುಮಾರ್, ಥ್ಯಾಂಕ್ ಯು ಆನಂದ್, ನಿಮ್ಮ ಮೇಲೆ ಮಾಹಿತಿಗಾಗಿ.